ಎಲ್ಲ ನನ್ನ ಹಾರ್ಟ್ ಬೀಟ್ಸ್ಗಳಿಗೂ ಮತ್ತೊಮ್ಮೆ ತುಂಬು ಹೃದಯದ ನಮಸ್ಕಾರ. ಅಲ್ಲ ಹತ್ತತ್ರ ತುಂಬ ತಿಂಗಳಾಗ್ತು ಅನ್ಸುತ್ತೆ ನಾವು ಭೇಟಿಯಾಗಿ. ನಾನು ವಿಡಿಯೋ ಬಿಟ್ಟು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ ಇರಲಿಲ್ಲ ನನಗೆ ವ್ಲಾಗ್ ಮಾಡೋ ಅಂಥ ಮನಸ್ಥಿತಿ. ಬಟ್ ಕಾಲೇಜಲ್ಲಿ ಯಾವುದೋ ಒಂದು ಫಂಕ್ಷನ್ ಅಂತ ಬಂತು, ಸೊ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡು ಮಿನಿ ವ್ಲಾಗ್ ಅಲ್ಲ, ಫುಲ್ ವ್ಲಾಗ್ ಇವತ್ತು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಎಲ್ಲ ನನ್ನ ಹಾರ್ಟ್ ಬೀಟ್ಸ್ಗಳಿಗೂ ನಮಸ್ಕಾರ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೇಮ್ ಟು ಯು ಮಚ್ಚಾ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಕ್ಲಾಸ್ಗೆ ಹೋಗೋದು ಬಿಟ್ಟು ಇಲ್ಲೆಲ್ಲ ಹರಟೆ ಹೊಡಿತವ್ರೆ ಗೈಸ್ ಅವ್ನ ಫ್ರೆಂಡ್ ಜೊತೆ. ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಎಲ್ಲ ಯಾರ ಅಭಿಮಾನಿ ಹೇಳು, ಹೇಳು ಯಾರು ಅಭಿಮಾನಿ ಎಲ್ಲ ಹೇಳಿ ಯಾರು ತಾನು ಹೇಳು. ಜೈ ಡಿ ಬಾಸ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಸ್ಪೆಷಲ್ ಅನೌನ್ಸ್ಮೆಂಟ್ ಈಸ್ ನಂದು ಮ್ಯೂಸಿಕ್ ಹರಿಕೃಷ್ಣ ಅಂತ ಹೇಳ್ತೀವಿ, ವೈಬಿ ಕೃಷ್ಣ ಅಂತ ಚಾನಲ್ ಚೇಂಜ್ ಮಾಡಿದ್ದೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇವತ್ತು ವಿಶೇಷತೆ ಬಂದು ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಭರ್ಜರಿ ಸೆಲೆಬ್ರೇಷನ್ ಅಂತ ಹೇಳಲ್ಲ, ಹೈ ಬಜೆಟು ಲೋ ಬಜೆಟ್ ಅಂತ ಹೇಳಲ್ಲ, ಬರೀ ನೋ ಬಜೆಟು. ಆಯ್ತು, ಆಮೇಲೆ ಬಿಟ್ಬಿಟ್ಟಿದ್ದೆ ಅಷ್ಟೇ. ಏನು ಹೇಳ್ತಿದ್ಯಾ ಅಷ್ಟೇ. ಅದು ತುಂಬ ದಿನ ಆಯ್ತಲ್ಲ, ಒಂದು ಪ್ರಾಕ್ಟೀಸ್ ಇಲ್ಲ ಅಂದರೆ ಇದು ಹೋಗ್ಬಿಡುತ್ತೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಸುಮ್ಮನೆ ಹೇಳಲ್ಲ. ಈಗ ನನಗೇನು ಮಾತಾಡೋಕ್ಕಿಲ್ಲ, ಅದಕ್ಕೆ ಇಟ್ ಶೂಟ್ ಆಗ್ತದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದು ನಮ್ಮ ಕಾಲೇಜ್ ಐ ಡಿ ಕಾರ್ಡು. ಇದು ಇದ್ರೇ ಒಳಗಡೆ ಬಿಡೋದು. ಕೆಲವೊಂದು ಸರಿ ಇದು ಇದ್ರೂ ಒಳಗಡೆ ಬಿಡಲ್ಲ, ಅದೇನಕ್ಕೆ ಅಂತ ಅವ್ರಿಗೆ. ಬನ್ನಿ ನಮ್ಮ ಕಾಲೇಜು ಹೆಂಗೆ ಏನೇನು ಅಂತ ತೋರಿಸ್ತೀನಿ. ಕಾಲೇಜು ಕಾಣಿಸ್ಕೊಳ್ಳೋದು ನಾನೇ ಕಾಣಿಸ್ತಿಲ್ಲ ಕಣೋ, ಬ್ಲ್ಯಾಕಲ್ಲಿ ಬರ್ತಿದ್ದೀನಿ. ಈಗ ಬಂತು ಜೆಡ್ ಸೆಕ್ಯೂರಿಟಿ ದಾಟಿ ಮುಂದೆ ಬಂದಿದ್ದೀವಿ. ದಾರಿ ತಪ್ಪಿ ಬಂದದ್ದು. ಅಂಬರಿ ಕದಿಯಾನ ಬ್ರೈಟ್ನೆಸ್ ಜಾಸ್ತಿ ಅಂತಲ್ಲ, ಅದು ಕ್ಯಾಮ್ರಾ ಹಿಂಗೆ ಬಂದಾಗ ಲೈಟ್ ಮುಖ ಕುಳಿಬೇಕು. ಅರ್ಥವಾಯಿತು ಬಿಡೆ. ಓಪನಿಂಗಿಗೆ ಪಟಾಕಿ ದಡಿಯಾಗಿ ಕಾಲಿಟ್ಟಿದೆ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಫಂಕ್ಷನ್ ಇದ್ದು ಹಿಂದಿನ ದಿನ ನಮಗೆ ಕೊಟ್ಟಿದ್ದು 1 ಅವರ್ ಅಷ್ಟೇ. 1 ಅವರ್ ಇಷ್ಟೆಲ್ಲ ರೆಡಿ ಮಾಡಿದ್ದೋ, ಬಟ್ ಇನ್ನೂ ಇನ್ಕಂಪ್ಲೀಟ್ ಆಗಿತ್ತು, ಸ್ವಲ್ಪ ಕಂಪ್ಲೀಟ್ ಮಾಡಬೇಕಾಯಿತು. ಅದಕ್ಕೋಸ್ಕರ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೋ. ಇದ್ರ ಮಧ್ಯ ಹಾಕಬೇಕಾಗಿತ್ತು ಏನದು ಮೇಕಿಂಗ್ ವಿಡಿಯೋ, ಇನ್ನೂ ಎಂಟರ್ಟೈನ್ಮೆಂಟ್ ಇರೋದು. ಬಟ್ ನನಗೆ ಐಡಿಯಾ ಬಂದಿರಲಿಲ್ಲ, ಬ್ಲಾಗ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಲಿಲ್ಲ. ಬಟ್ ಅದಾದ್ಮೇಲೆ ಬಂತು, ಅದಕ್ಕೆ ಮಾಡಿದ್ದೀನಿ. ಮೇಕಿಂಗ್ ವಿಡಿಯೋ ಸ್ವಲ್ಪ ಇದೆ. ಈ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಪ್ಲ್ಯಾನ್ ಮಾಡಿ ಮಾತಾಡ್ತಾಯಿದ್ರೆ ನಾವು ನಮ್ಮ ಗ್ಯಾಂಗವರು ಗಣೇಶ ಕುಣ್ಸೋಣ, ಗಣೇಶ ಚಂದ ವಸೂಲಿ ಮಾಡೋಣ ಕ್ಲಾಸಲ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬಂತು. ಮುಂದೆ ಇದೆ ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಊಟ ಆಯ್ತಾ? ಅದು ಏನು ಹೇಳಿ ಕಾರ್ತಿಕ್ ಮಾಸ ಕಣ, ಇದು ಕೂದಲಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋ ಕಾಮೆಂಟ್ಸ್. ಹಾಯ್ ಮನೋಜ್ ಸರ್. ಟೀಚರ್ಸ್ ಎಲ್ಲ ಒಗ್ಗಟ್ಟಾಗಿರೋ ಮಾಡ್ತಾವ್ರೆ. ಇವ್ನು ನಮ್ಮ ಕ್ಲಾಸಲ್ಲಿ ಕೆಲಸ ಮಾಡಿದ್ರೆ, ಕನ್ನಡ ಕ್ಲಾಸಲ್ಲಿ ಕೆಲಸ ಮಾಡ್ತಾನೆ. ನಮ್ ಕರ್ರಿ ಸಾವ್ಕಾರ್ರೆ. ನಮಸ್ಕಾರ ರೀ ಸಾವ್ಕಾರ. ನಮ್ ಧಾರವಾಡ ಗೊತ್ತಲ್ರಿ? ಧಾರವಾಡ ಬೇಡ ಕೊಡ್ರಿ ಫಸ್ಟ್. ಧಾರವಾಡ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ. ಮ್ಯಾಮ್ ಉತ್ತರ ಕರ್ನಾಟಕದಲ್ಲ ಮಾತಾಡ್ತು ಮ್ಯಾಮ್. ಶರಣ್ ರೀ. ಈಗ ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ. ರಿಸ್ಟಾರ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಆರ್ಟಿಸ್ಟು ಸತ್ಯ ಮಗ ನೀನು. ಇಲ್ಲಿ ನೋಡಲ್ಲಿ
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಫ್ರೆಂಡ್ಸ್, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಪ್ರಸಾದ ವಿತರಣೆ ಇದೆ. ಅದು ಹೇಮಂತ್ ಅವರಿಂದ. ಈಗ ಗಾನಕ್ಕೆ ಹೋಗಿದೆ. ಕನ್ನಡ ರಾಜ್ಯೋತ್ಸವದ ಮಕ್ಕಳ ದಿನಾಚರಣೆಯನ್ನು ಅತಿಥಿಯಾಗಿ ಬಂದ ಶಮಂತ್ ಅವರಿಗೆ ನಾನು ಸುಮ್ ಕೂರೋ ಮಗ ಅಲ್ಲ. ನಿಮ್ಮ ಅಭಿಪ್ರಾಯ ಒಂದೆರಡು ಮಾತಲ್ಲಿ ಯಾರ ಬಗ್ಗೆ? ಸಾಕು. ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಉಗ್ಯದ, ಇವ್ರುಗಳಿಗೆ ಉಗ್ಯದ, ಎಂಜಿಲ್ ವೇಸ್ಟ್ ಆಗ್ಬಾರ್ದು. ಅಣ್ಣ ನಿಂದೇನಿದೆ ಪೇಮೆಂಟ್ ಕೊಡಿಸ್ತೀನಿ ಕಣಣ್ಣ. ನೀನು ಹಸು ಪಕ್ಕ ಸುಮ್ಮನೆ ನಿಂತ್ಕೊಂಡ್ಬಿಡು ಸರ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮಧ್ಯ ಇನ್ನು ಗೆಸ್ಟ್ ವಿಸಿಟಿಂಗ್ ಎಲ್ಲ ಇತ್ತು, ವಿಡಿಯೋ ಮಾಡ್ಕೊಂಡಿಲ್ಲ. ಅಷ್ಟು ಟೈಮ್ ಆಯಿತು, ಎಲ್ಲರೂ ಮನೆ ಹೊಡ್ತಿದ್ದೋ. ಲಾಸ್ಟ್ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿ ಸ್ವಲ್ಪ ನಕ್ಕಿ ಅದಾದಮೇಲೆ ಅಲ್ಲಿಂದ ಎಲ್ಲರೂ ಹೋಯ್ತವ್ರು, ಹೋಗ ನಡೀರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮತ್ತೆ ಇನ್ನೊಂದು ವಿಡಿಯೋ ಯಾವಾಗ ಬಿಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಯಾವಾಗ ಮಾಡ್ತೀನಿ ಅಂತ. ಬಟ್ ಬರೋವರೆಗೂ ಇಷ್ಟು ಹೇಳಬಲ್ಲೆ, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಜೈ ಕರ್ನಾಟಕ, ಜೈ ಆಂಜನೇಯ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು.